ನೀವು ಹಿಂದಿನ ದಿವಸ ಅಕ್ಕಿ ನೆನೆಸಿಲ್ಲ ರುಬ್ಬಿಲ್ಲ ಏನು ಮಾಡೋದಪ್ಪ ಬೆಳಗ್ಗೆ ದೋಸೆ ಬೇಕಂದಾಗ ಈ ರೀತಿ ಮಾಡ್ಕೊಂಬಿಡ್ಬೋದು. ಇದು ಯಾರು ಬೇಕಾದರೂ ಮಾಡ್ಕೊಬೋದು ರೀ. ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರುವೆಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನಿವತ್ತು ಬೆಳಗಿನ ನಾಷ್ಟಕ್ಕೊಂದು ರೆಸಿಪಿ ಮಾಡ್ತೀನಿ ರೀ. ಆ ರೆಸಿಪಿ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ಮೊದಲೇದಾಗಿ ನಾನು ಮಿಕ್ಸಿ ಜಾರ್ ತೊಗೊಂಡೇನಿ ರೀ. ಈಗ ಇದಕ್ಕೆ 1 ಕಪ್ ರವೆ ತೊಗೊಂಡೇನಿ, ಅವು ಹಾಕೋತೀನಿ ನೋಡಿರಿ. ಅರ್ಧ ಕಪ್ ಗೋಧಿ ಹಿಟ್ಟು ತೊಗೊಂಡೇನಿ ರೀ, ಗೋಧಿ ಹಿಟ್ಟು ಹಾಕೋತೀನಿ ನೋಡಿರಿ. 1 ಕಪ್ ಮೊಸರು ತೊಗೊಂಡೇನಿ ರೀ, ಮೊಸರು ಹಾಕೋತೀನಿ ನೋಡಿರಿ. ನಾನು 1 ಕಪ್ ಮೊಸರು 1 ಕಪ್ ನೀರು ಹಾಕೊಂಡೆ ನೋಡಿರಿ. ಅದೇ ಮೊಸರಿನ ಕಪ್ಪಿಗೆ ಹಾಕೊಂಡೆ ನೋಡಿರಿ. ಇದು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ನೀವು ಮಿಕ್ಸಿಗೆ ಹಾಕಿ ರುಬ್ಬೋದು ಬೇಡ ಅಂದ್ರೆ ಕೈಲೇ ಮಿಕ್ಸ್ ಮಾಡ್ಕೊಬೋದು. ಕೈಲೇ ಮಿಕ್ಸ್ ಮಾಡೋದ್ರಿಂದ ಗಂಟು ಆಗೋ ಸಾಧ್ಯತೆ ಇರ್ತೈತಿ. ಹಾಗಾಗಿ ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಂಡ್ರೆ ಒಂದು ಸಮ ಬರ್ತೈತೆ. ನಾನು ಮಿಕ್ಸಿಯಲ್ಲಿ ಹಾಕೊಳಕತ್ತೀನಿ ನೋಡಿರಿ. ನೋಡಿರಿ ಈ ರೀತಿ ರುಬ್ಕೊಂಡ್ರೆ ಸಾಕ್ರಿ. ಈಗ ನಾನು ರುಬ್ಕೊಂಡಿರೋದು ಒಂದು ಬೌಲಿಗೆ ಹಾಕೋತೀನಿ ನೋಡಿರಿ. ರವೆ ಗೋಧಿ ಹಿಟ್ಟು ಮೊಸರು ಮಾತ್ರ ಹಾಕೊಂಡೇನ್ರಿ. ಈ ಹದ ಆಗೈತೆ ನೋಡಿರಿ. 1 ಕಪ್ ಮೊಸರು 1 ಕಪ್ ನೀರು ಹಾಕೊಂಡು ರುಬ್ಕೊಂಡೇನಿ ನೋಡಿರಿ. ನಾರ್ಮಲಾಗಿ ದೋಸೆ ಮಾಡೋಕೆ ಏನು ಮಾಡ್ಕೋತೀವಲ್ರಿ ಆ ಹದ ಇದ್ರೆ ಸಾಕ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ಇದು ಚಲೋದ್ನಾಗೆ ಮಿಕ್ಸ್ ಮಾಡ್ಕೋತೀನಿ ರೀ. ಇದು ಮಿಕ್ಸ್ ಮಾಡಿ 1-2 ನಿಮಿಷ ನೆನೆಯಾಕಿಡ್ತೀನಿ ರೀ. ನಾರ್ಮಲಾಗಿ ದೋಸೆ ಮಾಡೋಕೆ ಹಿಟ್ಟು ಕಲ್ಸ್ಕೊತೀವಲ್ರಿ ಆ ಹದ ಇದ್ರೆ ಸಾಕ್ರಿ. ನಾವು ಸ್ಪೂನ್ಲೇ ಕಲ್ಸ್ಕೊಳ್ಕೋದ್ರೆ ಗಂಟು ಆಗೋ ಸಾಧ್ಯತೆ ಇರ್ತೈತಿ. ಈ ರೀತಿ 1 ರೌಂಡ್ ಮಿಕ್ಸಿಗೆ ಹಾಕಿ ತಿರುಗಿಸ್ಕೊಂಡ್ರೆ ಮಸ್ತಾಗಿ ಬರ್ತೈತೆ ರೀ. ಈಗ ನೋಡಿರಿ ನಾವು 1 ರೌಂಡ ತಿರುಗಿಸ್ಕೊಂಬಂದಿನಿ. ಈ ರೀತಿ ಆಗೈತೆ ನೋಡಿರಿ. ಬೆಳಗ್ಗೆ ನಾಷ್ಟಕ್ಕೆ ನಾನು ಸುಮಾರು ನಮ್ಮ ರೆಸಿಪಿಗಳು ಮಾಡಿ ತೋರಿಸ್ತೀನಿ ರೀ. ನಿಮಗೆ ಯಾವ್ಯಾವ ಬೇರೆ ಗೊತ್ತಿತ್ತು ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಾನು ನಿಮ್ಗೆ ಅದನ್ನು ಮಾಡಿ ತೋರಿಸ್ತೀನಿ ರೀ. ಈ ಬೆಳಗಿನ ನಾಷ್ಟ ರೆಸಿಪಿನ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡಿರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ಇದಕ್ಕೊಂದು ಕಾಂಬಿನೇಷನಿಗೆ ಚಟ್ನಿ ಮಾಡ್ಕೊಳಮ್ರಿ. ಅಲ್ಲಿ ತನಕ ಇದು ಹಿಟ್ಟು ನೆನಿಲ್ಲ, ಒಂದು 2 ನಿಮಿಷ ನೆನೆದ್ರೆ ಸಾಕ್ರಿ. ಈಗ ಒಂದು ಪಾತ್ರೆ ಇಟ್ಕೊತೀನಿ ರೀ. ಈಗ 1 ಸ್ಪೂನ್ ಎಣ್ಣೆ ಹಾಕೋತೀನಿ ನೋಡಿರಿ. ಇದು ಎಣ್ಣೆ ಬಿಸಿ ಆಗಲ್ಲ ರೀ. ಈಗ ನೋಡಿರಿ ಎಣ್ಣೆ ಬಿಸಿ ಆಗೈತಿ. ನಾವು 1 ಸ್ಪೂನ್ ಕಡಲೆಬೇಳೆ 1 ಸ್ಪೂನ್ ಉದ್ದಿನಬೇಳೆ ತೊಗೊಂಡಿನಿ, ಅವು ಹಾಕೋತೀನಿ ನೋಡಿರಿ. ಸ್ವಲ್ಪ ಶೇಂಗಾದ ಕಾಳು ತೊಗೊಂಡಿನಿ, ಅವನು ಹಾಕೋತೀನಿ ನೋಡಿರಿ. ಇವೆಲ್ಲ ಚಲೋ ಹೊತ್ತಿಗೆ ಹುರ್ಕೋತೀನಿ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡ್ಕೊರಿ. ನೋಡಿರಿ ನಿಮ್ಮ ಕಲರ್ ನೋಡಿದ್ರೆ ಗೊತ್ತಾಗ್ತಿರ್ಬೇಕು ರೀ. ಉದ್ದಿನಬೇಳೆ ಕಡಲೆಬೇಳೆ ಎಲ್ಲ ಫ್ರೈ ಆಗ್ಯಾವ. ಈ ರೀತಿ ಚಟಪಟ ಸೌಂಡ್ ಬರಾಕತ್ತಾವ ನೋಡಿರಿ. ವಿಡಿಯೋದಾಗ ನೋಡಿದ್ರೆ ಗೊತ್ತಾಗ್ತಾ ಇರ್ಬೇಕು ರೀ. ಈಗ 1 4 ಬೆಳ್ಳುಳ್ಳಿ ಹೆಸರು ಹಾಕೋತೀನಿ ರೀ. ನಾವೊಂದು ಉಳ್ಳಾಗಡ್ಡಿ ಉದ್ದ ಕಟ್ ಮಾಡ್ಕೊಂಡೆ ಅವು ಹಾಕೋತೀನಿ ನೋಡಿರಿ. ಇದನ್ನು ಚಲೋ ಹೊತ್ತಿಗೆ ಹುರ್ಕೋಬೇಕಾಗ್ತದೆ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ರೀ. ಸ್ವಲ್ಪ ಕರಿಬೇವು ಹಾಕೋತೀನಿ ನೋಡಿರಿ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ರೀ. ಸ್ವಲ್ಪ ಪುದೀನ ಹಾಕೋತೀನಿ ರೀ. ಇದೆಲ್ಲ ಚಲೋ ಹೊತ್ತಿಗೆ ಹುರ್ಕೋತೀನಿ ರೀ. ಈ ಬೆಳಗಿನ ನಾಷ್ಟಕ್ಕೆ ಏನಪ್ಪ ಮಾಡೋದು, ನಾವು ದೋಸೆಗೆ ನೆನೆಸಿಲ್ಲ ಹಿಂದಿನ ದಿನ ಅಂದಾಗ ಈ ರೀತಿ ದಿಢೀರ್ನಾಗೆ ಚಟ್ನಿ ದೋಸೆ ಮಾಡ್ಕೊಂಡು ತಿಂದ್ರೆ ಅದ್ರ ಮಜಾನೇ ಬೇರೆ ಇರ್ತೈತೆ ರೀ. ಇದು ಯಾರು ಬೇಕಾದರೂ ಮಾಡ್ಬೋದು ರೀ. ಈಗ ನೋಡಿರಿ ನಾವು ಉದ್ದಿನಬೇಳೆ ಕಡಲೆಬೇಳೆ ಶೇಂಗಾದ ಕಾಳು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಪುದೀನ ಎಲ್ಲ ಹಾಕ್ಕೊಂಡಿನ್ರಿ. ಈಗ 1 ಸ್ಪೂನ್ ಜೀರಿಗೆ ಹಾಕೋತೀನಿ ನೋಡಿರಿ. 1 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೋತೀನಿ ನೋಡಿರಿ. ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೋತೀನಿ ರೀ. ನೀವು ಅನ್ಬೋದು ಟೊಮೆಟೊನೂ ಹಾಕೊಳಕತ್ತೀರಿ ಹುಣಸೆ ಹಣ್ಣು ಹಾಕೋತೀರಿ ಭಾಳ ಹುಳಿ ಆಗ್ಬೋದಲ್ಲ ಅಂತೇಳಿ. ಇದು ಹುಳಿಯಾಗಿ ಮಸ್ತಾಗಿರ್ತೈತೆ ರೀ. ಹಾಗಾಗಿ ನಾನು 2 ಟೊಮೆಟೊ ಹಾಕೊಳಕತ್ತೀನಿ ನೋಡಿ. ಇದನ್ನು ಸ್ವಲ್ಪ ಹುರ್ಕೋತೀನಿ. ನಾನು ಟೊಮೆಟೊ ಚಟ್ನಿ ಸುಮಾರು ನಮ್ನಿ ಮಾಡಿ ತೋರಿಸೀನಿ ರೀ. ನಾನು ಟೊಮೆಟೊ ಚಟ್ನಿ ದೋಸೆ ಜೊತೆಗೆ ಇರಲಿ ಕಾಂಬಿನೇಷನ್ ಒಳ್ಳೇದಂತೇಳಿ ಮಾಡಾಕತ್ತೀನಿ. ನೀವು ಟೊಮೆಟೊ ಚಟ್ನಿ ಬೇಡ ಅಂದ್ರೆ ಬೇರೆ ಯಾವ ಚಟ್ನಿ ಆದರೂ ಮಾಡ್ಕೊಬೋದು. ಕಾಯಿ ಚಟ್ನಿ ಆದರೂ ಮಾಡ್ಕೊಬೋದು, ಇಲ್ಲ ಶೇಂಗಾ ಚಟ್ನಿ ಆದರೂ ಮಾಡ್ಕೊಬೋದು, ಇಲ್ಲ ಈ ರೀತಿ ಟೊಮೆಟೊ ಚಟ್ನಿ ಆದರೂ ಮಾಡ್ಕೊಬೋದು. ಇದೆಲ್ಲ ಮೆತ್ತಗಾಗುತ್ತಾನೆ ಹುರ್ಕೋತೀನಿ. ನೀವು ಯಾವಾಗಾರೆ ದೋಸೆ ಮಾಡಿದಾಗ ಇಡ್ಲಿ ಮಾಡಿದಾಗ ಒಂದ್ಸಲ ಈ ಚಟ್ನಿ ಮಾಡಿ ನೋಡಿರಿ. ನೀವು ಪದೇ ಇದೇ ಚಟ್ನಿನೇ ಮಾಡ್ಕೊತೀರಿ. ಅಷ್ಟು ಮಸ್ತಾಗಿರ್ತೈತೆ ರೀ ಚಟ್ನಿ. ಇದು ಇಡ್ಲಿಗೂ ನಡಿತೈತಿ, ಚಪಾತಿಗೂ ನಡಿತೈತಿ, ದೋಸಾಕ್ಕೂ ನಡಿತೈತಿ. ನೀವು ಯಾವುದಕ್ಕಾದ್ರೂ ಮಾಡ್ಕೊಬೋದು. ಇದು ಟೊಮೆಟೊ ಚಟ್ನಿ ಎಲ್ಲದಕ್ಕೂ ನಡಿತೈತಿ ರೀ. ಇದು ನೋಡಿರಿ ಇದೆಲ್ಲ ಚಲೋ ಹೊತ್ತಿಗೆ ಹುರ್ಕೊಂಡೇನೆ. ಈಗ ಇದಕ್ಕೆ ಉಪ್ಪು ಬೆಲ್ಲ ಹಾಕಿ ರುಬ್ಕೋಬೇಕು ರೀ. ಇದು ಒಂದು ಸ್ವಲ್ಪ ತಣ್ಣಗಾಗಲ್ಲ ರೀ. ತಣ್ಣಗಾದ ನಂತರ ರುಬ್ಕೋತೀರಿ. ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ರೀ. ಇಷ್ಟು ಆಫ್ ಮಾಡಿ ತಣ್ಣಗಾಕಿ ಬಿಡ್ತೀನಿ ರೀ. ಈಗ ನೋಡಿರಿ ಒಂದು ಸ್ವಲ್ಪ ತಣ್ಣಗಾಗೈತಿ. ಈಗ ಇದು ನಾನು ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೋತೀನಿ ನೋಡಿರಿ. ಪೂರ್ತಿ ತಣ್ಣಗಾಗಬೇಕತ್ತೇನಿಲ್ಲ ರೀ, ಸ್ವಲ್ಪ ತಣ್ಣಗಾದ್ರೂ ಸಾಕು ನೋಡಿರಿ. ಈ ರೀತಿ ಎಲ್ಲ ಚಲೋ ಹೊತ್ತಿಗೆ ಹುರ್ಕೊಂಡಿ ನೋಡ್ರಿ. ಈಗ ಇದಕ್ಕೊಂದು ಸ್ವಲ್ಪ ನಾನು ಬೆಲ್ಲ ಹಾಕ್ಕೋತೀನಿ ರೀ. ಇದು ಆಪ್ಷನಲ್ ರೀ. ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡಿ. ಬೆಲ್ಲ ಹಾಕೋದ್ರಿಂದ ಟೇಸ್ಟ್ ಕೊಡ್ತೈತೆ ರೀ. ಹುಳಿ ಇರ್ತೈತಲ್ಲ ರೀ. ಟೊಮೆಟೊನು ಜವಾರಿ ಇರ್ತಾವೆ, ಹುಳಿ ಇರ್ತೈತಿ. ಮತ್ತು ಹುಣಸೆಹಣ್ಣು ಹಾಕೊಂಡಿರ್ತೀವಿ, ಹಾಗಾಗಿ ಸ್ವಲ್ಪ ಹುಳಿ ಇರ್ತೈತಿ. ನೀವು ಬೆಲ್ಲ ಹಾಕೊಂಡ್ರೆ ಟೇಸ್ಟ್ ಕೊಡ್ತೈತೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ. ಇದು ಮುಚ್ಚಳ ಮುಚ್ಚಿ ನುಣ್ಣಗೆ ರುಬ್ಕೋತೀನಿ ರೀ. ಒಂದು 2 ರೌಂಡ್ ತಿರುಗಿಸಿ ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ. ನಿಮ್ಗೆ ಗಟ್ಟಿ ಚಟ್ನಿ ಬೇಕಂದ್ರೆ ಗಟ್ಟಿ ಇಟ್ಕೋರಿ, ಸ್ವಲ್ಪ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೊಡ್ರಿ.
ಈ ರೀತಿ ರುಬ್ಕೊಂಡು ನೋಡಿ. ನಿಮ್ಗೆ ಇನ್ನೂ ಸ್ವಲ್ಪ ತಳಗಬೇಕಂದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋರಿ, ಇಲ್ಲ ಇಷ್ಟೇ ಇರಲಿ ಅಂದ್ರೆ ಇಷ್ಟೇ ಬಿಡ್ರಿ. ದೋಸೆಗೆ, ಇಡ್ಲಿಗೆ, ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ರೀ. ನಾನಿಲ್ಲಿ ಚಟ್ನಿ ರುಬ್ಕೊಂಡು ಚಟ್ನಿ ರೆಡಿ ಮಾಡ್ಕೊಂಡ್ರೆ ಇಲ್ಲಿ ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡ್ರಿ. ನೀವು ಹಿಂದಿನ ದಿವಸ ಅಕ್ಕಿ ನೆನೆಸಿಲ್ಲ, ರುಬ್ಬಿಲ್ಲ, ಏನು ಮಾಡೋದಪ್ಪ ಬೆಳಗ್ಗೆ ದೋಸೆ ಬೇಕಂದಾಗ ಈ ರೀತಿ ಮಾಡ್ಕೊಂಬಿಡ್ಬೋದು. ಇದು ಯಾರು ಬೇಕಾದ್ರೆ ಮಾಡ್ಕೊಬೋದು ರೀ. ಈಗ ನಾನು ಹಂಚ್ಕಾಯಿ ಹಾಕಿರ್ತೀನಿ ನೋಡಿ. ಇದು ಹಂಚ್ಕಾಯಿ ಇಲ್ರಿ, ಹಂಚ್ಕಾಯಿ ಅಷ್ಟೊತ್ತಿಗೆ ನಾವು ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕೊಳ್ಳೋಣ. ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೋತೀನಿ ನೋಡಿರಿ. ನೀರು ಹಾಕೋದ್ರಿಂದ ಸೋಡಾ ಆ್ಯಕ್ಟಿವೇಟ್ ಆಗುತ್ತೆ ಮತ್ತು ನೀರಿನ ಜೊತೆ ಕರಗಿ ಹಿಟ್ಟಿನ ಜೊತೆಗೆಲ್ಲ ಮಿಕ್ಸ್ ಆಗ್ತೈತೆ ರೀ. ನೋಡಿರಿ ನಾನೀಗ ಹಿಟ್ಟಿಗೆ ಹಾಕೋತೀನಿ ನೋಡಿರಿ. ನಾವು ದಿಢೀರ್ ದೋಸೆ ಮಾಡೋದ್ರಿಂದ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೋಬೇಕಾಗ್ತೈತೆ ರೀ. ಹಾಕ್ಕೊಂಡ್ರೆ ಮಸ್ತಾಗಿ ಬರ್ತೈತೆ ರೀ. ನಿಮ್ಗೆ ಸೋಡಾ ಬೇಡಪ್ಪ ಅನ್ನೋದ್ರೆ ನೀವು ಒಂದು 2 hours ಹಿಟ್ಟು ನೆನೆಸಿ ಮಾಡ್ಕೊಬೋದು ರೀ. ಇಲ್ಲ ನಾವು 10 ನಿಮಿಷದಲ್ಲಿ ದೋಸೆ ಬೇಕನ್ನೋದಲ್ಲ ಈ ರೀತಿ ಒಂದು ಚಿಟಿಕೆ ಅಡುಗೆ ಸೋಡಾ ಹಾಕ್ಕೊಂಡು ಮಾಡ್ಕೋಬೇಕಾಗ್ತೈತೆ ರೀ. ಈಗ ಹಂಚ್ಕಾಯ್ದೈತೆ ರೀ, ನಾನು ದೋಸೆ ಹಾಕೋತೀನಿ ನೋಡಿರಿ. ನಿಮ್ಗೆ ಯಾವ ಸೈಜಲ್ಲಿ ಬೇಕು ನೋಡ್ಕೊಂಡು ನೀವು ಹಾಕೋರಿ. ನಿಮ್ಗೆ ಎಷ್ಟು ತಳಗ ಬೇಕು, ಎಷ್ಟು ದಪ್ಪ ಬೇಕು ನೋಡ್ಕೊಂಡು ನೀವು ಹಾಕ್ಕೋಬೋದು ರೀ. ನೋಡಿರಿ ನಾನು ಈ ಸೈಜಲ್ಲಿ ಹಾಕ್ಕೊಂಡಿನಿ ನೋಡಿರಿ. ನೀವು ಮೇಲೆ ಬೇಕಾದ್ರೆ ಸ್ವಲ್ಪ ಎಣ್ಣೆ, ತುಪ್ಪ, ಬೆಣ್ಣೆ ಯಾವುದಾದ್ರು ಹಾಕ್ಕೋಬೋದು ರೀ. ನಾನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿರಿ. ಇದು ಆಪ್ಷನಲ್, ಬೇಕಂದ್ರೆ ಹಾಕ್ಕೋಬೋದು, ಬೇಡಂದ್ರೆ ಹಾಗೆ ಬೇಯಿಸ್ಕೋಬೋದು ರೀ. ನೀವು ಬೇಕಾದ್ರೆ ಮೇಲೆ ಮುಚ್ಚಿ ಆದರೂ ಬೇಯಿಸ್ಕೋಬೋದು, ಇಲ್ಲ ಹಾಗೆ ಆದರೂ ಬೇಯಿಸ್ಕೋಬೋದು. ನಾನೀಗ ಹಾಗೆ ಬೇಯಿಸಾಕತ್ತೀನಿ ನೋಡಿರಿ. ಈಗ ತಿರುಗಿಸಿ ಹಾಕಿದ್ಮೇಲೆ ನಿಮಗೆ ಗೊತ್ತಾಗ್ತೈತೆ ರೀ. ನೀವು ಒಂದು ಸತಿ ಏನಾರು ಮನೆ ಮಾಡಿದ್ರೆ ಅಂದ್ರೆ ಪದೇ ಮಾಡ್ತಾನೆ ಇರ್ತೀರ. ನೋಡಿರಿ ಎಷ್ಟು ಮಸ್ತಾಗಿ ಬರ್ತೈತೆ ದೋಸೆ ಇದು. ವಾವ್, ನೋಡಿರಿ ಮಸಾಲೆ ದೋಸೆ ಏನು ಮಾಡ್ತೀವಲ್ಲ ರೀ ಅದೇ ಥರ ಬಂದೈತೆ ನೋಡಿರಿ. ನಾನು ಇದಕ್ಕೇನು ಸಕ್ಕರೆ ಏನೂ ಹಾಕಿಲ್ಲ, ಹಾಗೆ ಮಾಡ್ಕೊಂಡಿನಿ ನೋಡಿರಿ. ನಾನು 2 ಸೈಡು ಬೇಯಿಸ್ಕೊಂಡಿನಿ. ನೀವು ಬೇಕಾದ್ರೆ ಒಂದೇ ಸೈಡನ್ನು ಬೇಯಿಸ್ಕೋಬೋದು ರೀ. ನೋಡಿರಿ ಈ ರೀತಿ 2 ಸೈಡು ಬೇಯಿಸ್ಕೊಂಡಿನಿ ನೋಡಿರಿ. ಈಗ ನಾನು ತಕ್ಕೋತೀನಿ ನೋಡಿರಿ. ಇದೇ ರೀತಿ ಮಿಕ್ಕಿದ್ದೆಲ್ಲ ಮಾಡ್ಕೋತೀನಿ ರೀ. ಈಗ ನಾನು ಮಾಡ್ಕೊಂಡಿರೋ ದೋಸೆ ಸರ್ವ್ ಮಾಡ್ತೀನಿ ನೋಡಿರಿ. ನೋಡಿರಿ ಎಷ್ಟು ಮಸ್ತಾಗಿ ಬಂದಾವ ಅನ್ನೋದು ನಿಮ್ಗೆ ವಿಡಿಯೋದ ನೋಡಿದ್ರೆ ಗೊತ್ತಾಗ್ತೈತೆ ನೋಡಿರಿ. ಈಗ ನಾನು ಟೊಮೆಟೊ ಚಟ್ನಿ ಮಾಡಿದ್ನೆಲ್ಲ ಟೊಮೆಟೊ ಚಟ್ನಿ ಸರ್ವ್ ಮಾಡ್ತೀನಿ ನೋಡಿರಿ. ನೀವು ನಿಮ್ಮ ಮನ್ಯಾಗ ಒಂದು ಸತಿ ಮಾಡಿದ್ರೆ ನಿಮಗೂ ಗೊತ್ತಾಗ್ತೈತೆ ರೀ. ನೀವು ಒಂದು ಸತಿ ನಿಮ್ಮ ಮನ್ಯಾಗ ಮಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸ್ಬೋದು ರೀ. ನೋಡಿದ್ರಲ್ಲಿ ವೀಕ್ಷಕರೇ, ಬೆಳಗಿನ ನಾಷ್ಟಕ್ಕೆ ಬೇಗ ಮತ್ತು ಸುಲಭವಾಗಿ ದಿಢೀರ್ ದೋಸೆ ಟೊಮೆಟೊ ಚಟ್ನಿ ಮಾಡೋದನ್ನು, ಈ ದಿಢೀರ್ ದೋಸೆ ಟೊಮೆಟೊ ಚಟ್ನಿ ಮಾಡೋ ಪದ್ಧತಿ ನಿಮ್ಗೆ ಏನಾದ್ರು ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು.